ಈ ಹೂವಿನ 2 ಕನಸು ಬಿದ್ದರೆ ಶ್ರೀಮಂತಿಕೆ ಉಕ್ಕಿ ಬರುತ್ತೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಈ 2 ಕನಸು ಬಿದ್ದರೆ ಅದು ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಹಣದ ಸಮಸ್ಯೆಯನ್ನು ದೂರ ಮಾಡಿ ನಮ್ಮನ್ನು ಅದೃಷ್ಟವಂತರನ್ನಾಗಿ ಮಾಡುತ್ತೆ. ಅದು ಕೂಡ ಒಂದು ಹೂವಿಗೆ ಸಂಬಂಧಿಸಿದ ಕನಸಾಗಿದೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಈ ಹೂವಿಗೆ ಸಂಬಂಧಿಸಿದ 2 ಕನಸುಗಳು ಬಿದ್ದರೆ ಅದೃಷ್ಟವೇ ಅದೃಷ್ಟ ನಿಮಗೆ. 1. ಧನಾಗಮನದ ಸೂಚನೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಕಮಲದ ಹೂವು ಜ್ಞಾನ ಮತ್ತು ಶಿಕ್ಷಣದೊಂದಿಗೆ ಸಂಬಂಧವನ್ನು ಹೊಂದಿದ ಹೂವಾಗಿದೆ. ಇದು ಸರಸ್ವತಿ ಮತ್ತು ಲಕ್ಷ್ಮೀ ದೇವಿಯ ಆಸನವಾಗಿದೆ. ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯು ಕಮಲದ ಹೂವಿನ ಮೇಲೆ ಕುಳಿತುಕೊಂಡಿರುತ್ತಾರೆ. ನಿಮ್ಮ ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಸಂಪತ್ತಿನ ಜೊತೆಗೆ ಜೀವನದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಯಶಸ್ಸಿನ ಹೊಸ ಹಾದಿಗಳು ತೆರೆದುಕೊಳ್ಳುತ್ತದೆ ಎಂಬುದರ ಸೂಚನೆಯಾಗಿದೆ. ಒಂದು ವೇಳೆ ವಿದ್ಯಾರ್ಥಿಗಳು ಈ ಕನಸನ್ನು ನೋಡಿದರೆ ಅವರ ಶೈಕ್ಷಣಿಕ ಬದುಕು ಬಂಗಾರವಾಗಲಿದೆ ಎಂಬುದಾಗಿದೆ. ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. 2. ಅನಾರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು. ಸ್ವಪ್ನ ಶಾಸ್ತ್ರದ ಪ್ರಕಾರ ಯಾವುದೇ ಇಬ್ಬ ವ್ಯಕ್ತಿಯು ಅನೇಕ ದಿನಗಳಿಂದ ಯಾವುದೋ ಒಂದು ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಅವನು ತನ್ನ ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಆ ವ್ಯಕ್ತಿಯು ಶೀಘ್ರದಲ್ಲೇ ಚೇತರಿಸಿಕೊಳ್ಳುತ್ತಾನೆ ಎಂಬುದಾಗಿದೆ. ಆತನ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು ಎಂಬುದನ್ನು ಈ ಕನಸು ಸೂಚಿಸುತ್ತದೆ. ಅಥವಾ ನಿಮ್ಮ ಕುಟುಂಬದಲ್ಲಿನ ಯಾವುದೋ ಒಬ್ಬ ಸದಸ್ಯನ ಆರೋಗ್ಯದ ಸಮಸ್ಯೆಗಳು ಇದರಿಂದ ಪರಿಹಾರವಾಗುವುದು ಎಂಬುದು ಈ ಕನಸಿನ ಸೂಚನೆಯಾಗಿದೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಕಮಲದ ಹೂವಿಗೆ ಸಂಬಂಧಿಸಿದಂತಹ ಈ ಕನಸುಗಳನ್ನು ನೋಡಿದರೆ ಅದನ್ನು ಅವನ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸೂಚನೆಯಾಗಿರುತ್ತದೆ. ಆತನು ಜ್ಞಾನ ಮತ್ತು ಧನಾಗಮನದ ಸೂಚನೆಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳಿಂದಲೂ ಪಾರಾಗುತ್ತಾನೆ ಎಂಬುದನ್ನು ಇದು ಹೇಳುತ್ತದೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.